ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನೆಲ್. ನಾನು ನಿಮ್ಮ ಅಶ್ವಿನಿ. ಹೆಂಗದಿರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದಿರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅದ ಅಂತ ಹೇಳ್ಬೋದು. ಯಾಕಂದ್ರೆ ನೀವೆಲ್ಲರೂ ಬಹಳ ಮಂದಿ ನನಗೆ ಕೇಳ್ತಿದ್ರಿ, ಮೇಡಮ್ ನೀವು ನಾರ್ಮಲ್ ಡೆಲಿವರಿ ಆಯ್ತಾ, ಸಿ ಸೆಕ್ಷನ್ ಸಿಸೇರಿಯನ್ ಆಯ್ತಾ ಅಂತ ಕೇಳ್ತಿದ್ರಿ. ಆಕ್ಚುಲಿ ನಂದು ನಾರ್ಮಲ್ ಡೆಲಿವರಿನೂ ಆಯ್ತು, ಸಿ ಸೆಕ್ಷನ್ ಆಯ್ತು, ಇಂಡ್ಯೂಸ್ ಡೆಲಿವರಿನೂ ಅಥವಾ ಇಂಡ್ಯೂಸ್ ಲೇಬರ್ನೂ ಆಯ್ತು. ಎಪಿಡ್ಯೂರಲ್ ಅಂತ ಕೊಡ್ತಾರ, ಅದನ್ನ ಕೊಟ್ಟು ನಂದು ಡೆಲಿವರಿ ಆಯ್ತು. ಹಿಂಗ ನಂದು ಡೆಲಿವರಿ ಒಂದು ಪ್ರಕಾರದ್ದಾಗಿಲ್ಲ, ಡೆಲಿವರಿ 3-4 ಪ್ರಕಾರದ ಡೆಲಿವರಿ ನನಗ ಮಾಡ್ಯಾರ. ನನ್ನ ದೇಹದ ಮೇಲೆ ಪ್ರಯೋಗ ಆಗ್ಯದ. ಯಾವ್ಯಾವ್ದು ಪೇನ್ ಅನ್ನು ಸರ್ನ್ ಮಾಡ್ಕೊಂಡು ಈ ಡೆಲಿವರಿ ಮಾಡಿದೆ. ಮತ್ ನಾನು ಎಮರ್ಜೆನ್ಸಿ ಒಳಗೆ ಅಡ್ಮಿಟ್ ಆದೆ. ನಾನು ಎಮರ್ಜೆನ್ಸಿ ಒಳಗೆ ಯಾಕೆ ಅಡ್ಮಿಟ್ ಆದೆ ಅಂತ ಅದೆಲ್ಲ ಇವತ್ತಿನ ವಿಡಿಯೋನಾಗ ನಾನು ನಿಮ್ಗೆ ಕವರ್ ಮಾಡ್ತೀನಿ. ಬಹುಶಃ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರ್ತೈತಿ. ಯಾಕಂದ್ರೆ ಅಮೆರಿಕನೇ ಹೆಂಗೈತಿ ಮತ್ತೆ ಇಂಡಿಯಾನೇ ಹೆಂಗೈತಿ ಅಂತ ನೀವು ಆರಾಮಾಗಿ ಕಂಪೇರ್ ಮಾಡಬಹುದು. ಆಮೇಲೆ ಇನ್ನೊಂದು ಮಾತ, ಎಲ್ಲರೂ ದೇಹ ಬ್ಯಾರೆ ಇರ್ತೈತಿ, ಎಲ್ಲರೂ ಪ್ರಕೃತಿ ಬ್ಯಾರೆ ಇರ್ತೈತಿ. ಈಗ ನನ್ನ ದೇಹ ಹಿಂಗಿತ್ತು, ನಾ ಹಿಂಗ್ ಫೇಸ್ ಮಾಡಿದೆ. ಒಬ್ಬೊಬ್ರಿಗೆ ಹಂಗ್ ಬ್ಯಾರೆ ದೇಹ ಇರ್ತೈತಿ, ಅವ್ರ ಪ್ರಕೃತಿ ಬ್ಯಾರೆ ಇರ್ತೈತಿ, ಅವ್ರು ಬ್ಯಾರೆ ಟೈಮ್ ಫೇಸ್ ಮಾಡ್ತಾರ. ನನಗಾಗಿದ್ದೆ ನಿಮ್ ಜೋಡಿ ಆಗ್ಬೇಕು ಅಂತೇನಿಲ್ಲ. ಈ ವಿಡಿಯೋನಾಗ ಬರೀ ನನಗ್ ಆಗಿದ್ದ ಎಕ್ಸ್ಪೀರಿಯನ್ಸ್ ಅಷ್ಟೇ ಶೇರ್ ಮಾಡ್ಕೋತೀನಿ. ತಡ ಮಾಡೋದ್ ಬೇಡ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಯಾರು ನನ್ನ ರೆಗ್ಯುಲರ್ ವ್ಯೂವರ್ಸ್ ಅದಾರ, ನನ್ನ ವಿಡಿಯೋಸ್ ಎಲ್ಲ ನೋಡ್ಕೊತ ಬಂದಾರ, ಅವ್ರಿಗೆ ಗೊತ್ತದ ನಂದು ಡ್ಯೂ ಡೇಟ್ ಇದ್ದಿದ್ದೆ ಏಪ್ರಿಲ್ 26ಗೆ. ಅದ್ರ ಡಾಕ್ಟರ್ ನನಗೆ ಏಪ್ರಿಲ್ 70ಗೆ ಬಂದು ಅಡ್ಮಿಟ್ ಆಗಂತ ಹೇಳಿದ್ರು. ಯಾಕಪ್ಪ ಅಂತಂದ್ರೆ ನನ್ನ ಲಾಸ್ಟ್ ಸ್ಕ್ಯಾನ್ ಈ ಡೆಲಿವರಿ ಸಮೀಪ ಬಂದಂಗೆಲ್ಲ 2 ವೀಕ್ಸ್ಲಿ ಸ್ಕ್ಯಾನಿಂಗ್ ಮಾಡ್ತಾರ. ಈ ಡಾಕ್ಟರ್ ನೋಡಿ ಹೇಳಿದ್ರು ನನಗ ಬೇಬಿದ ವೇಟ್ ಜಾಸ್ತಿ ಇದೆ, 7 pounds ಗಿಂತ ಜಾಸ್ತಿ ಅದಾಳ. ಅದಕ್ಕೆ ನೀವೇನ್ ಮಾಡ್ಬೇಕು, ಆಗಿಂದಾಗ ಅಡ್ಮಿಟ್ ಆಗ್ಬೇಕು. 16th ಫೋನ್ ಬಂತು, ನಾನು 17th ಸಂಜೆ 6 ಗಂಟೆಗೆ ಅಡ್ಮಿಟ್ ಆದೆ. ಅಡ್ಮಿಟ್ ಆಗೋಕ್ಕಿಂತ ಮೊದಲು ನಾ ಇಲ್ಲಿ ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿ ಅದೇ ಬೇಡ್ಕೊಳಕತ್ತಿದ್ದೆ. ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಲಾರ್ದಂಗೆ ಮಾಡಪ್ಪ, ನನ್ನ ಕೂಸು ಸುರಳಿತವಾಗಿ ಆರಾಮಂಗೆ ಹೊರಗೆ ಬರಂಗ್ ಮಾಡುವಂತ ಅದೇ ಬೇಡ್ಕೊಳಕತ್ತಿದ್ದೆ ನಾನು. ಯಾಕಂದ್ರೆ ಬೇಬಿ ವೇಟ್ ಬೇರೆ ಜಾಸ್ತಿ ಐತಿ ಅಂತ ಹೇಳಿದ್ರಲ್ಲ. ಮತ್ತೆ ಇನ್ನೊಂದೇನಪ್ಪ, ಹಾಸ್ಪಿಟಲ್ ಯಾರಿಗೂ ಅಲೌ ಮಾಡಂಗಿಲ್ಲ. ನನ್ನ ಜೋಡ್ ಒಬ್ರು ಅಂದ್ರೆ ಹಸ್ಬೆಂಡ್ ಅಲೌ ಮಾಡ್ತಾರ. ಮತ್ತೆ +1 ಒಬ್ರು ಬಂದು ಹೋಗಿ ಮಾಡ್ಬೇಕು. +1 ಅಂತ ಯಾರಿಗೆ ನೇಮಿಸ್ತೀರಿ ನೀವು, ಬಂದು ಹೋಗಿ ಯಾರು ಮಾಡ್ತಾರ ಅಂತ ಡಾಕ್ಟರ್ ಅದೆಲ್ಲ ಕೇಳಿದ್ರೆ ನಾವ್ ಅಂದಿದ್ದೀವಿ ನಮ್ಮ ಅತ್ತಿಯವರು ಬಂದು ಹೋಗಿ ಮಾಡ್ತಾರ. ಎಷ್ಟು ಸಲನೂ ಬರ್ಬೋದು, 2 ಸಲ ಹೋಗ್ಬೋದು. ಅದ್ರ ಪೇಷಂಟ್ ಜೋಡಿ ಇರಾಕ್ ಆಗಂಗಿಲ್ಲ, ಬಂದು ಹೋಗಿ ಮಾಡಬಹುದು. ಹಿಂಗಿತ್ತು. ಅದಕ್ಕೆ ಡೆಲಿವರಿ ಆಗುತ್ತಾನೆ ನಾವು ಅತ್ತಿಗೆ ಮನೆಯಾಗೆ ಬಿಟ್ಟು ಹೋಗಿದ್ವಿ. ಏನಿದ್ರು ಫೋನ್ ಹಚ್ತೈತಿ. ಖಂಡಿತ ಮಾಡ್ತೀನಿ. ದೇವ್ರು ಒಳ್ಳೇದ್ ಮಾಡ್ಲಮ್ಮ, ಸಾಕ್ಬಿಟ್ಟು ಜಾಸ್ತಿ ಬಗ್ಬೇಡ. ದೇವ್ರು ಒಳ್ಳೇದ್ ಮಾಡ್ಲಿ, ಚೆನ್ನಾಗಿ ಹೆರಿಗೆ ಆಗ್ಲಿ, ಎಲ್ಲ ಒಳ್ಳೇದಾಗ್ಲಿ ಕಂದ ನಿಮ್ಗೆ. ಪಾಪ ನಮ್ಮ ಅತ್ತಿಗೆ ಸದ್ನ ಭಾಳ ಮನ್ಸಿತ್ತು ನನ್ನ ಜೋಡಿ ಬರ್ಬೇಕತ್ತ. ಆದ್ರೆ ಏನ್ ಮಾಡೋದು, ಹಾಸ್ಪಿಟಲ್ನಾಗ ಅಲೌ ಮಾಡಂಗಿಲ್ಲಲ್ಲ ರೀ. ಇಂಡಿಯಾನ ಹಿಂಗ ಯಾರೇ ಡೆಲಿವರಿ ಮಾಡ್ತಿದ್ರಪ್ಪ, ಅಥವಾ ಇಂಡಿಯಾನಾಗ ಯಾರೇ ಅಡ್ಮಿಟ್ ಆಗಿದ್ರಪ್ಪ ಹಾಸ್ಪಿಟಲ್ನಾಗ ಅಂತಂದ್ರೆ ಒಬ್ರು ಕಂಟಿನ್ಯೂ ಬಂದು ಪೇಷಂಟಿಗೆ ನೋಡಿ ಭೇಟಿಯಾಗಿ ಹಣ್ಣ ಹಂಪ್ಲ ಬ್ರೆಡ್ ಫ್ಲವರ್ಸ್ ಎಲ್ಲ ತಗೊಂಡ್ ಬಂದು ಪೇಷಂಟ್ ಕೊಟ್ಟು ಜಲ್ದಿ ರಿಕವರ್ ಆಗಪ್ಪ, ಜಲ್ದಿ ರಿಕವರ್ ಆಗವ ಅಂತ ಹೇಳಿ ವೆಲ್ ವಿಶ್ ಮಾಡಿ ಹೋಗ್ತಿದ್ರು. ಬಟ್ ಇಲ್ಲಿ ಹಂಗಿಲ್ಲ, ಪೇಷಂಟಿಗೆ ಯಾರು ಡಿಸ್ಟರ್ಬ್ ಮಾಡೋದಿಲ್ಲ. ನಿಮ್ಮೆಲ್ಲ ಆಶೀರ್ವಾದ ನನ್ನ ಮೇಲೆ ಐತೆ ಅಂತ ಅನ್ಕೊಂತೀನಿ. ನನ್ನ ಮೇಲೆ, ನನ್ನ ಕೂಸಿನ ಮೇಲೆ ಸೇಫ್ ಆಗಿ ನಾ ಡೆಲಿವರಿ ಮಾಡಬೇಕು ಅಂತ ನನಗೆ ಆಸೆ. ನಮ್ಮ ಕೂಸು ಒಂದು ಸೇಫ್ ಆಗಿದ್ರೆ ಸಾಕು ಅನ್ಕೊಂತೀನಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮೋಸ್ಟ್ ಇಂಪಾರ್ಟೆಂಟ್. ದೇವ್ರ ಆಶೀರ್ವಾದನ ಮೋಸ್ಟ್ ಇಂಪಾರ್ಟೆಂಟ್. ನಿನ್ನೆ ನಾವು ಟೆಂಪಲ್ಗೆ ಅದೆಲ್ಲ ಹೋಗಿ ಬಂದು ಎಲ್ಲ ಬೇಡ್ಕೊಂಡಿವಿ ದೇವರಿಗೆ ಎಲ್ಲ ಸುರಳಿತ ಆಗಲಿ ಅಂತ ಹೇಳಿ. ಈಗ ನಾ ಹಾಸ್ಪಿಟಲ್ಗೆ ಹೊಂಟೀನಿ, ಮತ್ತೆ ನಾನು ನಿಮಗೆ ಭೇಟಿ ಆಗ್ತೀನಂತ. ಆಮೇಲೆ ಇದೇ ನೋಡ್ರಿ ನಂದು OB-GYN ಹಾಸ್ಪಿಟಲ್. ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಅಂದ್ರೆ ಈ ಹಾಸ್ಪಿಟಲ್ದ ಆಲ್ರೆಡಿ ವಿಡಿಯೋ ಮಾಡೀನಿ. ಆದ್ರೆ ನಾನು ಮೇನ್ ಎಂಟ್ರೆನ್ಸ್ಲೆ ಹೋಗಂಗಿಲ್ಲ, ಎಮರ್ಜೆನ್ಸಿ ಅಂತದಲ್ಲ, ಇಲ್ಲಿಂದ ಎಂಟರ್ ಆಗ್ತೀನಿ. ಎಂಟರ್ ಆದ ಕೂಡ ಒಳಗೆ ರಿಸೆಪ್ಷನ್ ಅದ. ರಿಸೆಪ್ಷನ್ ಒಳಗೆ ನಮ್ದು ಇನ್ಶೂರೆನ್ಸ್, ನಮ್ದು ID ಪ್ರೂಫ್, ಮತ್ತು ನಮ್ದು ಹಾಸ್ಪಿಟಲ್ ಫೈಲ್, ಅವ್ರು ಹಾಗೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಬರ್ರಿ ಅಂದಿದ್ರು. ಅದನ್ನೆಲ್ಲ ನಾವು ತಂದು ಅವ್ರಿಗೆ ಕೊಡ್ಲಾಕತ್ತೀವಿ. ನೀವು ಪ್ರೆಗ್ನೆಂಟ್ ಇದ್ದಾಗೆ ಬೇಬಿ ಜೆಂಡರ್ ನಿಮಗೆ ಗೊತ್ತಿರ್ತೈತಿ, ಬಾಯ್ ಅದನ ಗರ್ಲ್ ಅದನ. ಅದ್ರ ತಕ್ಕಂಗೆ ನೀವು ಹೆಸರು ಆಲ್ರೆಡಿ ಚೂಸ್ ಮಾಡಿ ಇಟ್ಟಿರ್ತೀರಿ. ನಿಮಗೆ ಗೊತ್ತದ ನಮ್ಮ ಬೇಬಿ ಗರ್ಲ್ ಅದ, ಗರ್ಲ್ ಹೆಸರು ನಾವು ಆಲ್ರೆಡಿ ಚೂಸ್ ಮಾಡೀವಿ. ಅದ್ರದ್ದು ಎಲ್ಲ ನಾವು ಡೀಟೇಲ್ಸ್ ಕೊಡ್ಲಾಕತ್ತೀವಿ. ಸದ್ದ ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆದ್ಮೇಲೆ ಅವ್ರು ನಮಗೆ ಹೇಳಿದ್ರು ಈ ಡೋರ್ ಒಳಗಿಂದ ನೀವು ಎಂಟರ್ ಆಗ್ರಿ ಅಂತ. ದೊಡ್ಡ ಹಾಸ್ಪಿಟಲ್ ಅದಲ್ಲ, ನನಗೆ ಎಲ್ಲಿ ಹೋಗಿ ಅಡ್ಮಿಟ್ ಆಗ್ಬೇಕಾಗಿತ್ತು, ನಂದೇನ್ ರೂಮ್ ಇತ್ತಲ್ಲ ಅಲ್ಲಿ ಹೋಗಿ ಮುಟ್ಟುವಷ್ಟ್ರಾಗ ಪೂರಾ ಖುಲ್ಜಾ ಸಿಮ್ ಇದ್ದಂಗೆ ಆಯ್ತು. ಹಂಗೆ ಹೊಂಟಿವಿ ನಮಗೆ ಎಲ್ಲಿ ಹೋಗ್ಬೇಕು ಅದು ಬರ್ಲಾಕೆ ತಯಾರಿಲ್ಲ. ಆಹಾ ಬತ್ತಪ್ಪ ಅನ್ನುವಷ್ಟ್ರಾಗ ನೋಡ್ರಿ ಲಿಫ್ಟ್ ಬೇರೆ ತಗೊಂಡು ಹೋಗ್ಬೇಕು ನಾವು ಇಲ್ಲಿಂದ. ಎಂಥ ಕರ್ಮ ಇರ್ಬೇಕಿದು. ನಮಗೆ ಬರೋದಿತ್ತು ಸೆಕೆಂಡ್ ಫ್ಲೋರಿಗೆ ಬಂದ ಮೇಲೆ ಎದ್ರಿಗೊಂದು ಲಾಫ್ಟ್ ಅದ. ಲಾಫ್ಟ್ ಒಳಗೆ ಒಬ್ಬರು ಕಾಣಿಸಲಾಗ್ಯಾರ. ಅದಕ್ಕೆ ಅಲ್ಲೊಂದು ಬೆಲ್ ಅದ, ನಡ್ರಿ ಅಲ್ಲೇ ಬೆಲ್ ಹೊಡಿಯೋಣಂತ. ಏನಂತಾರ ನೋಡೋಣ. ನಾವು ಡೋರ್ ಓಪನ್ ಮಾಡ್ಬೇಕಂತಂದ್ರೆ ಸದ್ನ ನಾನು ಹಿಂಗ ಪೇಷಂಟ್ ಅದೀನಿ, ಈ ಡಾಕ್ಟರ್ ಅಂಡರ್ನ್ಯಾಗ ಅದೀನಿ ಅಂತ ಹೇಳಿ ನಾ ಡೀಟೇಲ್ ಕೊಟ್ಟ ಮೇಲೆ ಅವಾಗ ನರ್ಸ್ ಡೋರ್ ಓಪನ್ ಮಾಡಿ ನಮ್ಮನ್ನ ಒಳಗೆ ಕರ್ಕೊಂಡು ಹೋಗ್ತಾರ.
ಅಪಾಯಿಂಟ್ಮೆಂಟ್ ಎಷ್ಟಕ್ಕೆ ಕೊಟ್ಟಿರ್ತದೆ, ಟೈಮ್ ಸರಿ ಅಷ್ಟಕ್ಕೆ ಬಂದು ಅಡ್ಮಿಟ್ ಆಗಬೇಕು. ನಾನು ಅಡ್ಮಿಟ್ ಆದ್ಕೊಳ್ಳೆ ನರ್ಸ್ ನನಗೆ ಚೇಂಜ್ ಮಾಡಕ್ಕೆ ಹೇಳಿದ್ರು. ಹಾಸ್ಪಿಟಲ್ ಗೌನ್ ಕೊಟ್ರು ನನಗೆ ಹಾಕೊಳಕ. ಮತ್ತೆ ನಂದು ಅಬ್ಡಾಮಿನ್ ಸುತ್ತ 2 ಸ್ಟ್ರಾಪ್ಸ್ ಹಾಕಿದ್ರು. ಒಂದು ಸ್ಟ್ರಾಪ್ ಅದಲ್ಲ, ಅದು ಫಿಟಲ್ ಹಾರ್ಟ್ ರೇಟ್ ಮಾನಿಟರ್ ಮಾಡ್ತೈತಿ. ಮತ್ತು ಎರಡನೇದಲ್ಲ, ಅದು ನನ್ನ ಕಾಂಟ್ರಾಕ್ಷನ್ ಮಾನಿಟರ್ ಮಾಡ್ತೈತಿ. ಮತ್ತು ಇಲ್ಲಿ ಟಗಡಕ್ 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 ಅಂತ ಸೌಂಡ್ ಕೇಳಾಕತ್ತೀರಲ್ಲ, ಅದು ಬೇಬಿ ಹಾರ್ಟ್ ರೇಟ್ ಅದ. ಇಷ್ಟೆಲ್ಲ ಮಾಡುವಟ್ರಾಗ ಸಂಜೆ ಆಲ್ಮೋಸ್ಟ್ 7 o'clock ಆಯಿತು. ಟೈಮ್ ಅಲ್ಲೇ ಅದ ನೋಡ್ರಿ. ನನ್ನ ಡೆಲಿವರಿ 8 ದಿವಸ ಮೊದಲೇ ಅಡ್ಮಿಟ್ ಮಾಡ್ಕೊಳಕತ್ತಾರ. ಆಬ್ವಿಯಸ್ಲಿ ನನಗೆ ಲೇಬರ್ ಪೇನ್ ಸ್ಟಾರ್ಟ್ ಆಗಿದ್ದಿಲ್ಲ. ಇವ್ರೇನಂದ್ರು ನಿಮಗೆ ಇಂಡ್ಯೂಸ್ ಮಾಡ್ತೀನಿ. ಈಗ ಇಂಡ್ಯೂಸ್ ಅಂದ್ರೆ ಏನು? ಇಂಡ್ಯೂಸ್ ಅಂದ್ರೆ ಇಂಡ್ಯೂಸ್ ಲೇಬರ್ ಅಂತ ಇರ್ತೈತೆ. ಅದನ್ನ ಮೆಡಿಕೇಶನ್ ಇರ್ತೈತೆ. ಆ ಮೆಡಿಕೇಶನ್ ಅದನ್ನ ಸರ್ವಿಕ್ಸ್ ಒಳಗ ಇನ್ಸರ್ಟ್ ಮಾಡ್ತಾರ. ಕೆಲವೊಬ್ರು ಓರಲ್ನು ಕೊಡ್ತಾರ. ಬಟ್ ನನಗ ಅವ್ರು ಇನ್ಸರ್ಟ್ ಮಾಡ್ತಿದ್ರು ಒಳಗ 4 ಅವರ್ಸ್ಲಿ. ಇಂಡ್ಯೂಸ್ ಮಾಡೋದ್ರಿಂದ 2 ದೊಡ್ಡ ಬೆನಿಫಿಟ್ಸ್ ಅದಾವು. ಏನಪ್ಪಾ ಅಂತಂದ್ರೆ, ಒಂದು ಅದು ಸರ್ವಿಕ್ಸ್ ಅನ್ನ ಮೆತ್ತಗ್ ಮಾಡ್ತೈತೆ, ರೈಪ್ ಮಾಡ್ತೈತೆ. ಮತ್ ಹಂಗೆ ಲೇಬರ್ ಕಾಂಟ್ರಾಕ್ಷನ್ ಬರಾಕ ಹೆಲ್ಪ್ ಮಾಡ್ತೈತೆ. ಅದಲ್ಲ ರೀ ಮಸ್ತ್ ಬೆನಿಫಿಟ್. ಮತ್ ನನ್ನ ರೂಮ್ಸ್ ಅದ ನೋಡ್ರಿ ಎಷ್ಟು ಚಂದ ಅದ. ನಾ ಬೆಡ್ ಮೇಲೆ ಮಕ್ಕೊಂಡಲ್ಲೇ ನಾನು ಹೊರಗಿಂದ ವ್ಯೂ ಎಲ್ಲ ನೋಡ್ಬೋದು. ಎದ್ರಿ ಹೈವೇ ಅದ. ಬಟ್ ಏನೇ ಇರ್ಲಿ ದೊಡ್ಡ ಕಿಟಕಿ ಅದ, ಗಾಳಿ ಬೆಳಕ ಚಲೋತಿಂಗ್ ಬರ್ತೈತಿ. ನಾನು ಫಸ್ಟಿಗೆ ಹೇಳಿದ್ರು, ನೋಡ್ರಿ ನಿಮ್ದು ಬೇಬಿದ ವೇಟ್ 7 pounds ಕಿಂತ ಜಾಸ್ತಿ ಅದ. ಅದ್ರ ಸಂಬಂಧ ನಾನು ನಿಮ್ಗೆ ಇಂಡ್ಯೂಸ್ ಮಾಡ್ತೀವಿ, ನೀವು ವಿಲ್ಲಿಂಗ್ ಅದಿರೇನು ಅಂತ ಕನ್ಸಲ್ಟ್ ಬಡ್ಕೋತಾರ ಅವ್ರು. ನಾನು ಓಕೆ ಅಂತ ಹೇಳಿದೆ. ಯಾಕಂದ್ರೆ ನಮಗೇನಿರ್ತೈತಿ, ಹ್ಯಾಂಗರೆ ಮಾಡಿ ಕೂಸು ಸೇಫ್ ಹಂಗೆ ಚಲೋತ್ನಂಗೆ ಹೆಲ್ದಿಯಾಗಿ ಹೊರಗೆ ಬಂದ್ರೆ ಸಾಕಪ್ಪ ಅಂತಾನೆ ಇರ್ತೈತಲ್ಲ. ಅದಕ್ಕೆ ನಾವು ಡಾಕ್ಟರ್ ಏನ್ ಹೇಳ್ತಾರ ಅದಕ್ಕೆ ನಾವು ಹೌದು ಓಕೆ ಹೂನೆ ಅಂತೀವಿ. ಈಗ ಇಂಡ್ಯೂಸ್ ಮಾಡೋದೇನು ಪ್ರೊಸೀಜರ್ ಅದಲ್ಲ. 4 ಅವರ್ಸ್ಲಿ ಮಾಡ್ಕೋತ್ ಇಡೀ ರಾತ್ರಿ ಅದ್ರೊಳಗೆ ಹೋಯ್ತು. ಅಂದ್ರೆ 17th ನೈಟ್ ಇತ್ತಲ್ಲ, ಪೂರ್ತಿ ಅದ್ರೊಳಗೆ ಹೋಗಿ ಮುಂಜಾನೆನೂ ಆಯ್ತು. ಅಂದ್ರೆ 18th ಡೇಟ್ ಬಂತು. ರಾತ್ರಿ ಎಲ್ಲ ನರ್ಸ್ ಬಂದು ನನ್ನ ಮಾನಿಟರ್ ಮಾಡ್ತಿದ್ರು. ಕಾಂಟ್ರಾಕ್ಷನ್ ಬಂದಾವೇನೋ, ಬೇಬಿ ಹಾರ್ಟ್ ರೇಟ್ ಎಲ್ಲ ಚೆಕ್ ಮಾಡೋದು ಮಾಡ್ತಿದ್ರು. ಮತ್ತು ಆ್ಯಸ್ ಯೂಶುವಲ್ ಮುಂಜಾನೆ ಎದ್ದುಕೊಳ್ಳೆ ಅವರು ನನ್ನ ವೈಟಲ್ಸ್ ಎಲ್ಲ ಚೆಕ್ ಮಾಡ್ತಿದ್ರು. ನಮಗೇನು ಪ್ರೈವೇಟ್ ರೂಮ್ ಕೊಟ್ಟಿದ್ರಲ್ಲ, ಅದಕ್ಕೆ ಸ್ವೀಟ್ ಅಂತಾರೆ, ಸಪ್ರೇಟ್ ರೂಮ್, ಅಟ್ಯಾಚ್ ಬಾತ್ರೂಮ್ ಎಲ್ಲ ಇರ್ತೈತೆ. ನಾನು ನಿಮ್ಗೆ ವಿಡಿಯೋನಾಗ ತೋರಿಸ್ತೀನಂತ. ಅದನ್ನ ಸದ್ನ ಈಗ ನೋಡ್ಬರಿ. ನಾನು ವಿಡಿಯೋ ಮಾಡಿಟ್ಟು ನಿಮ್ಗೆ ತೋರಿಸೋ ಸಂಬಂಧ ಹೆಂಗಿರ್ತೈತೆ ಅಂತ ಹೇಳಿ. ಇದು ನೋಡ್ರಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಕತ್ತೈತಿ. ಬಟ್ ಬಿಸಿಲಿಲ್ಲ, ಕ್ಲೌಡಿ ಅದ. ಆಕ್ಚುಲಿ ಸ್ನೋ ಆಗ್ತೈತಿ ಅಂತ ಹೇಳಾರ. ನನ್ನ ಬೇಬಿ ಡೆಲಿವರಿ ಇವತ್ತಾಯ್ತಪ್ಪ ಅಂತಂದ್ರೆ ಇವತ್ತೇ ಸ್ನೋ ಬರ್ತದಂತ ಭಾಳ ಖುಷಿ ಆಯ್ತು. ಅಂಡ್ ಬೆಡ್ಡಿನ ಬಾಜುಕ ಮಾನಿಟರ್ ಅದ. ನರ್ಸಿಗೆ ಬೇಕಾದೆಲ್ಲ ಸಾಮಾನುಗಳು ಇಡಾಕೆಲ್ಲ ಸ್ಪೇಸ್ ಅದ ಅಲ್ಲಿ. ಮತ್ತು ಡ್ರಾವರ್ಗಳೆಲ್ಲ ಅದಾವು. ಮತ್ತು ಅಲ್ಲಿಂದ ನಾನು ಎಂಟರ್ ಆದೆ. ಅಚ್ಚಿ ಕಡೆ ಏನದ ನಿಮಗೆ ತೋರಿಸ್ತೀನಿ. ನನ್ನ ಎದುರಿಗೆ ಇನ್ನೂ ಒಂದು ಸಣ್ಣ ಕೌಂಟರ್ ಅದ, ಟಿವಿ ಅದ. ಮತ್ತು ಈಚೆ ಕಡೆ ಬಂದ್ರೆ ಫ್ರಿಜ್ ಅದ, ಚೊಟ್ಟು. ಫ್ರಿಜ್ಜಿನ ಮೇಲೆ ಒಂದಿಷ್ಟು ಕ್ಯಾಬಿನೆಟ್ಸ್ ಅದಾವು. ಆ ಕ್ಯಾಬಿನೆಟ್ಸ್ ಒಳಗೆ ಪಿಲ್ಲೋಸು ಮತ್ತು ನಿಮ್ಗೆ ಏನ್ರ ಅರ್ವಿ ಇಡೋದಿತ್ತಂದ್ರೆ ಅಥವಾ ಸ್ಟೋರ್ ಮಾಡೋದಿತ್ತಂದ್ರೆ ಇಲ್ಲಿ ಮಾಡಬಹುದು. ಆಮೇಲೆ ಇಲ್ಲಿ ಒಂದು ಆರೆಂಜ್ ಕಲರ್ ರಾಕಿಂಗ್ ಚೇರ್ ಇಟ್ಟಾರ. ಅದ್ರ ಮೇಲೆ ಕೂತು ಆರಾಮಾಗಿ ರಾಕ್ ಮಾಡಬಹುದು. ಒಂದು ನಾರ್ಮಲ್ ಚೇರ್ನು ಇಟ್ಟಾರ. ನೋಡ್ರಿ, ಈ ಕ್ಲೋಸೆಟ್ ಒಳಗೆ, ಈ ಕ್ಯಾಬಿನೆಟ್ ಒಳಗೆ ಏನದ ನೋಡುನು. ಬಟ್ ಇದು ಕ್ಯಾಬಿನೆಟ್ ಅಲ್ಲ, ಇದು ಬೆಡ್ ಅದ. ಇದು ಸಿಂಗಲ್ ಬೆಡ್ ಅದ. ನನ್ನ ಜೋಡಿ ಯಾರು ಬಂದಿರ್ತಾರಲ್ಲ ಹಾಸ್ಪಿಟಲ್ಗೆ ಅವ್ರಿಗೆ ಮಕ್ಕೊಳಕ ಇದು ಬೆಡ್ ಅದ. ಆಕಾಶ್ ಅವ್ರು ಇದ್ರ ಮೇಲೆ ಮಕ್ಕೋತಾರ. ಈ ಕಡೆ ಬಂದ್ರೆ ಅಂದ್ರೆ ಟಿವಿ ಅದ. ಟಿವಿ ಕೆಳಗೆ ಒಂದು ಸಣ್ಣ ಕೌಂಟರ್ ಅದ. ಇದ್ರ ಮೇಲೆ ನಾವು ಕೂತು ಊಟ ಗೀಟ ಮಾಡ್ಬೋದು. ಅಲ್ಲೊಂದು ಚಾರ್ಟ್ ಅದ. ಆ ಚಾರ್ಟ್ ಒಳಗೆ ಯಾರು ನರ್ಸ್ ಬಂದ್ರು, ಯಾರು ನರ್ಸ್ ಹೋದ್ರು ಅಂತ ಎಲ್ಲ ಅಪ್ಡೇಟ್ಸ್ ಇರ್ತೈತಿ. ಇಲ್ಲಿ 2 ಡೋರ್ ಅದಾವು. ಇದ್ರೊಳಗೆ ಏನದ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ ಅಂತ. ಮತ್ತು ಇಲ್ಲಿ ಒಂದು ಕೌಂಟರ್ ಅದ. ಕೌಂಟರ್ ಮೇಲೆ ಕ್ಯಾಬಿನೆಟ್ಸ್ ಅದಾವು. ಮತ್ತು ಇದು ನೋಡ್ರಿ, ಬೇಬಿ ವೇಟ್. ಬೇಬಿ ಹುಟ್ಟದ ಕುಳೆ ಇದ್ರ ಮೇಲಿಟ್ಟು ವೇಟ್ ನೋಡ್ತಾರ. ಇದನ್ನ ಯಾಕೆ ಇಲ್ಲಿ ಇಟ್ಟಾರಂತ ನಾನು ಮುಂದೆ ಹೇಳ್ತೀನಿ. ನೀವು ನೋಡ್ಬೋದು ಮೇಲಿಲ್ಲಿ ಸಣ್ಣ ಸಣ್ಣ ಕ್ಯಾಬಿನೆಟ್ಸ್ ಅದಾವು. ಹ್ಯಾಂಡ್ ಸೋಪ್ಗಳು, ನ್ಯಾಪ್ಕಿನ್ಸ್, ಟಾವೆಲ್ಗಳು ಎಲ್ಲ ಇಲ್ಲೇ ಇಟ್ಟಿರ್ತಾರ ಅವರು ಸ್ಯಾನಿಟೈಸ್ ಮಾಡಿ. ಇದೇನು ಡೋರ್ ಅದಲ್ಲ, ಇದು ಎಂಟ್ರನ್ಸ್ ಅದ. ಇಲ್ಲಿಂದ ಬಂದಿನಿ. ಇಲ್ಲಿ ಸೈಡ್ ಒಂದು ದೊಡ್ಡ ಕರ್ಟನ್ ಅದ. ಅದು ನನಗೆ ಮರಿ ಮಾಡ್ಲಾಕ ಯಾರೇ ಬಂದ್ರು ಹೋದ್ರು ಅಂತ ಅದು ಕರ್ಟನ್ ಎಳಿತಾರ. ಇದು ಬಾತ್ರೂಮ್ ಅದ. ಬಾತ್ರೂಮ್ನಾಗ ಎಂಟರ್ ಆದ ಕೂಡ ಲೆಫ್ಟ್ ಸೈಡಿಗೆ ಇಲ್ಲಿ ಗೌನ್ಸ್ ಅದಾವು, ಮತ್ತ ಟಾವೆಲ್ಸ್ ಅದಾವು, ಹ್ಯಾಂಡ್ ಟಾವೆಲ್ಸ್ ಅದಾವು. ಮತ್ತ ಈ ಕಡೆ ರೈಟ್ ಸೈಡಿಗೆ ಟಾಯ್ಲೆಟ್ ಬೋಲ್ ಅದ. ಅಲ್ಲಿ ಎದುರಿಗೆ ರೆಡ್ ಕಲರ್ ಏನ್ ದಾರ ಜೋತಾಡಕತ್ತೈತಲ್ಲ, ಅದು ಎಮರ್ಜೆನ್ಸಿ ಬಟನ್ ಅದ. ಇಲ್ಲ ಬಾತ್ರೂಮ್ ಫುಲ್ ಬಟನ್ಸ್ ಅದನ್ನ ಅಂತಾರ. ಅರ್ಜೆಂಟ್ ಬಾತ್ರೂಮ್ ಹೋಗೋದಿರ್ತೈತಿ. ಬಾತ್ರೂಮ್ ಒಳಗ ನೀರ್ ಚಲಿರ್ತೈತಿ. ಬಾತ್ರೂಮ್ ಹಸಿ ಆಗಿರ್ತೈತಿ. ಇಲ್ಲಿ ಕಾಷನ್ ವೆಟ್ ಫ್ಲೋರ್ ಅಂತ ಬೋರ್ಡ್ಸ್ ಅದನ್ನ ಹಾಕಿರ್ತಾರ. ಅದ್ರ ನೀವು ಅರ್ಜೆಂಟ್ ಒಳಗ ಅದಕ್ಕ ದುರ್ಲಕ್ಷ ಮಾಡ್ತೀರಿ, ಹೊಂಟ ಬಿಡ್ತೀರಿ ಓಡಿ. ಅವಾಗ ಬಾತ್ರೂಮ್ನಾಗ ನೀವು ಕಾಲ್ಗಿಲ್ ಜಾರ್ ಬಿದ್ರಿ ಅಥವಾ ವಯಸ್ಕ ಮಂದಿ ಇರ್ತಾರ, ಅವ್ರದ್ದು ಕೈಯನ್ ಸೋಪ್ ಜಾರ್ ಬಿತ್ತಪ್ಪ ಅಂತಂದ್ರೆ ಅವ್ರಿಗೆ ಎತ್ತಾಕ್ ತ್ರಾಸ ಆಗ್ತೈತಿ. ಕೆಟ್ಟ ಟೈಮ್ ಹೇಳಿ ಕೇಳಿ ಬರಂಗಿಲ್ಲ. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ಸ್ ಅದನ್ನ ಬರ್ತೈತಿ. ಆ ಟೈಮ್ನಾಗ ಎಮರ್ಜೆನ್ಸಿ ಕಾಲ್ ಬಟನ್ ಇತ್ತಪ್ಪ ಅಂದ್ರ ಅವರು ಜಗದ್ರ ಹೆಲ್ಪಿಗೆ ಬರ್ತಾರ. ಬರೀ ಮನ್ಯಾಗಿನವರೇ ಬರಂಗಿಲ್ಲ, ಇವನ್ ಹಾಸ್ಪಿಟಲ್ ನಿಂತ್ರ ಆಂಬ್ಯುಲೆನ್ಸ್ ಅದನ್ನ ಕಳಿಸ್ಕೊಡ್ತಾರ. ಆಗಿಂದಾಗ ಒಂದ್ ವೇಳೆ ನಿಮಗ್ ಅಲ್ಲೇ ಟ್ರೀಟ್ ಮಾಡುವಂಗಿತ್ತಪ್ಪ ಅಂದ್ರ ಅಲ್ಲೇ ಅವರು ಟ್ರೀಟ್ಮೆಂಟ್ ಕೊಡ್ತಾರ. ಅವ್ರಿಗೆ ಅಡ್ಮಿಟ್ ಮಾಡ್ಕೋಬೇಕು ನಿಮ್ಮನ್ನ ಅಂತ ಅನಿಸ್ತಂದ್ರ ಆಗಿಂದಾಗ ನಿಮ್ಗ ಅಡ್ಮಿಟ್ ಮಾಡ್ಕೊಳಕ ಹಾಸ್ಪಿಟಲ್ಸ್ ಅದನ್ನ ನಿಮ್ಮನ್ನ ಕರ್ಕೊಂಡು ಹೋಗ್ತಾರ.
ಸೇಮ್ ಹಾಸ್ಪಿಟಲ್ನಾಗೂ ಹಾಗೆ ಆ ರೆಡ್ ರೋಪ್ ಜಗ್ಗಿದ್ರೆ ಅಂದ್ರೆ ಎಮರ್ಜೆನ್ಸಿ ಅಂತ ಕಾಲ್ ಹೋಗ್ತದೆ, ಅವರು ಓಡಿ ಬರ್ತಾರ, ನಿಮ್ಮನ್ನ ಸೇವ್ ಮಾಡ್ತಾರ. ಈಗ ನಡ್ರಿ, ಈಗ ವಾಪಸ್ ನಾನು ರೂಮ್ ತೋರಿಸ್ತೀನಂತ. ಈ ಎಮರ್ಜೆನ್ಸಿ ಕಾಲ್ ಬಟನ್ ಬಗ್ಗೆ ಯಾಕೆ ಹೇಳಾಕತ್ತೀನಪ್ಪ ಅಂತಂದ್ರೆ ಇನ್ನೊಂದ್ 2-3 ಕಡೆ ಇಂಥದ್ದು ನೋಡ್ತೀರಿ ನೀವು, ಅದಕ್ಕೆ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳಾಕತ್ತೀನಿ. ಎಷ್ಟೋ ಮಂದಿ ಪ್ರೆಗ್ನೆಂಟ್ ಇದ್ದಾಗ ಬಾತ್ರೂಮ್ನಾಗ ನಿಂತು ಜಳಕ ಮಾಡೋದು ಆಗಂಗಿಲ್ಲ. ಅದಕ್ಕೆ ಅಲ್ಲಿ ಒಂದು ಬೆಂಚ್ ಹಾಕಿರ್ತಾರ, ಬೆಂಚ್ ಮೇಲೆ ಕೂತು ಜಳಕ ಮಾಡ್ಬೋದು. ಮತ್ತೆ ಸೇಮ್ ಅಲ್ಲಿ ಸದ್ನ ಎಮರ್ಜೆನ್ಸಿ ಕಾಲ್ ಬಟನ್ ಅದ ನೋಡ್ಬೋದು, ಬಟ್ ಅದು ವೈಟ್ ಕಲರ್ ರೋಪ್ ಅದ. ಈಗ ನೀವು ನನ್ನ ಕಡೆ ವಾಪಸ್ ಬರ್ರಿ. ನೋಡಿದ್ರಲ್ಲ ನಾನು ಅಡ್ಮಿಟ್ ಆಗಿದ್ದ ರೂಮ್ ಹೆಂಗ್ ಅದ, ನಿಮ್ಗೆಲ್ಲರಿಗೆ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡ್ರಿ ನನಗ. ಈಗ ಪೇಷಂಟ್ಗೆ ಬಾತ್ರೂಮ್ ಕದ್ ಹೋಗ್ಬೇಕಾಗಿತ್ತಂದ್ರ ಎಲ್ಲರೂ ಇಂಟ್ರಾಕ್ಯಾತದ್ದು ತೆಗೆದು ಪಾಸ್ ಮಾಡಿ ಆಮೇಲೆ ಬಾತ್ರೂಮ್ ಕಳಿಸ್ತಾರ ಇಂಡಿಯಾನಾಗ. ಬಟ್ ಇಲ್ಲಿ ಹಂಗಿಲ್ಲ, ಪೂರ್ತಿ ಇಂಟ್ರಾಕ್ಯಾತ್ ಇಟ್ಟಿದ್ದೇನು ಸ್ಟ್ಯಾಂಡ್ ಅದಲ್ಲ ಅದನ್ನ ತಗೊಂಡೆ ನಾವು ಬಾತ್ರೂಮ್ಗೆ ಹೋಗಬೇಕು. ನೀವು ನೋಡ್ಬೋದು ಇನ್ನ ತನ ನನಗೆ ಪೇನ್ ಇಲ್ಲ, ನನ್ನ ಮುಖದ ಮೇಲೆ ಏನೂ ಬ್ಯಾನಿ ಕಾಣಲಾಗೈತಿ. ಇದರ ಅರ್ಥ ಇಂಡ್ಯೂಸ್ ಮಾಡಿದ್ರು ಸದ್ನ ನನ್ನ ಬಾಡಿ ಮೇಲೆ ಯಾವುದೂ ಉಪಯೋಗ ಆಗಲಿಲ್ಲ, ನನಗೆ ಲೇಬರ್ ಪೇನ್ ಸ್ಟಾರ್ಟೇ ಆಗಿಲ್ಲ. ಡಾಕ್ಟರ್ಸ್ ಮತ್ತು ನರ್ಸ್ ಎಲ್ಲ ಭಾಳ ಟ್ರೈ ಮಾಡಿದ್ರು. ಕಡೆಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡುವಷ್ಟಾಗ ಮಧ್ಯಾಹ್ನ 4 o'clock ಆಯ್ತು. ಹಿಂದಿನ ದಿವಸ 6 ಗಂಟೆಗೆ ಶುರು ಮಾಡಿದ್ರು, ನೆಕ್ಸ್ಟ್ ಡೇ 4 o'clock ತನ ಇದೇ ನಡೀತು. ಡಾಕ್ಟರ್ ಬರ್ತಿದ್ರು, ನರ್ಸ್ ಬರ್ತಿದ್ರು, ಅಂದ್ರೆ ಡೈಲಿಟೇಷನ್ ಆಗೇದೇ ಇಲ್ಲ ಅಂತ ಚೆಕ್ ಮಾಡ್ತಿದ್ರು. ಸರ್ವಿಕ್ಸ್ ಎಷ್ಟು ಓಪನ್ ಆಗೈತಿ ಬೇಬಿ ಹೊರಗೆ ಬರ್ಲಾಕ ಅಂತ ಗೊತ್ತಾಗ್ತದೆ. 2 ಫಿಂಗರ್ 3 ಫಿಂಗರ್ 4 ಫಿಂಗರ್ಸ್ ಅಂತ ಹಿಂಗೆ ಡೈಲಿಟೇಷನ್ ಇರ್ತಾವೆ. ಯೂಶಲಿ 4 ಫಿಂಗರ್ ಬಂದ್ರೆ ನಿಮ್ಗೆ ಬೇಬಿದ ಡೆಲಿವರಿ ಆಗ್ತೈತಿ. ನಂದು 1.5 ಫಿಂಗರೇ ಬರ್ತಿತ್ತು, ಇವನ್ 2 ಸದ್ನ ಬರ್ತಿದ್ದಿಲ್ಲ. ನನ್ಗೆ ಅಷ್ಟು ಇಂಡ್ಯೂಸ್ ಮಾಡೋರು ಸದ್ನ ನನಗೆ 1.5 ಫಿಂಗರೇ ಬರ್ತಿತ್ತು. ಯಪ್ಪ ಡಾಕ್ಟರ್ ಕೇಳ್ತಿದ್ದೀನಿ, ಇಲ್ಲ ಇನ್ನೂ ಭಾಳ ಟೈಮ್ ಅದ ಅಶ್ವಿನಿ. ಹಿಂಗಾಗಿ ನನ್ನ ಹೊಟ್ಟೆ ಫುಲ್ ದೊಡ್ಡದು ಬಂದ್ಬಿಟ್ಟಿದ್ದು, ಫುಲ್ಲು ರೌಂಡ್ ಇಷ್ಟು ದೊಡ್ಡ ಹೊಟ್ಟಿ. ಯೂಶುವಲಿ ಇಂಡ್ಯೂಸ್ ಅದು ಮಾಡಿದ್ರು ಮಟ್ಟಿದ್ರಂದ್ರೆ ಸ್ವಲ್ಪ ಹೊಟ್ಟೆ ಕೆಳಗೆ ಬರ್ತೈತಿ, ಬಟ್ ನನ್ನ ಹೊಟ್ಟೆ ಕೆಳಗೂ ಬಂದಿದ್ದಿಲ್ಲ, ಫುಲ್ ಟೈಟ್ ಇತ್ತು ಇನ್ನ ತನ. ಮತ್ತೆ ಡಾಕ್ಟರ್ ಏನಂದ್ರೆ ತಡಿ ಒಂದೊಂದ್ಸಲ ಚೆಕ್ ಮಾಡ್ತೀನಿ ಅಂತ ಚೆಕ್ ಮಾಡಿದ್ರು. ಚೆಕ್ ಮಾಡೋ ಮುಂದೆ ಒಳಗೆ ನಂದು ಬೇಬಿದು ಎಮ್ನಿಯೋಟಿಕ್ ಸ್ಯಾಕ್ ಅವ್ರಿಗೆ ಕೈಗೆ ಹತ್ತಾಕತ್ತು. ಈ ಎಮ್ನಿಯೋಟಿಕ್ ಸ್ಯಾಕ್ ಒಳಗೆ ಬೇಬಿ ಇರ್ತೈತಿ. ಈ ಎಮ್ನಿಯೋಟಿಕ್ ಸ್ಯಾಕ್ ಒಳಗ ಎಮ್ನಿಯೋಟಿಕ್ ಫ್ಲೂಯಿಡ್ ಇರ್ತೈತಿ. ಆ ಫ್ಲೂಯಿಡ್ ಒಳಗನೆ ಬೇಬಿ ತೇಲ್ತಿರ್ತೈತಿ. ನೀವೆಲ್ಲರ ಕೇಳಬೇಕು, ಆಕಿಂದು ಮೈ ಮ್ಯಾಗಿನ ನೀರು ಹೋದು, ಆಕಿಂದು ವಾಟರ್ ಬ್ರೇಕ್ ಆಯ್ತು ಅಂತ ಹೇಳ್ತಾರಲ್ಲ, ಅದಕ್ಕೆ ಎಮ್ನಿಯೋಟಿಕ್ ಫ್ಲೂಯಿಡ್ ಅಂತಾರ. ಎಷ್ಟು ಪೇನ್ಫುಲ್ ಇತ್ತಲ್ಲ ಅದು ಚೆಕ್ ಮಾಡೋದು. ಅಬ್ಬಬ್ಬಬ್ಬ ಚೆಕ್ ಮಾಡೋ ಮುಂದೆ ಡಾಕ್ಟರಿಗೆ ಇನ್ನೊಂದು ಎಮ್ನಿಯೋಟಿಕ್ ಸ್ಯಾಕ್ ಅವ್ರಿಗೆ ಕೈ ಹತ್ತಾಕತ್ತು. ಡಾಕ್ಟರ್ ಏನಂದ್ರು ನರ್ಸಿಗೆ, ಕೊಡು ನೀಡಲ್ ಕೊಡು, ನಾನು ಪಟ್ಟತ್ ಪ್ರಿಕ್ ಮಾಡ್ತೀನಿ ಅಂತಂದ್ರು. ನರ್ಸ್ ಹೇಳಕತ್ತಾರ ಅವ್ರಿಗೆ ಆಕಿಗೆ ಎಪಿಡ್ಯೂರಲ್ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಅಂತ ಲಕ್ಷ ಕೊಟ್ಟು ಕೇಳ್ರಿ. ಆಕಿಗಿನ ಎಪಿಡ್ಯೂರಲ್ ಕೊಟ್ಟಿಲ್ಲ ಡಾಕ್ಟರ್, ಎಪಿಡ್ಯೂರಲ್ ಕೊಟ್ಟಿಲ್ಲ ಅಂತ ನರ್ಸ್ ಡಾಕ್ಟರ್ ಹೇಳಕತ್ತಾರ. ಇಟ್ಸ್ ಓಕೆ, ಐ ಆಮ್ ದೇರ್, ನನಗೆ ಆಲ್ರೆಡಿ ನನಗೆ ಟಚ್ ಆಗ್ಲಾಕತ್ತೈತೆ, ಐ ಕ್ಯಾನ್ ಕಮ್ ಬ್ಯಾಕ್ ಅಂತ ಅವ್ರು ವಾಪಸ್ ಬರಕ್ ಆಗಲ್ಲ ನನಗ ಅಂತ ಅವ್ರು ಅನ್ನಕತ್ತಾರ. ಅವಾಗ ಅವ್ರು ನೀಡಲ್ ಕೊಟ್ಟು, ನೀಡಲ್ ಒಳಗಿನ ಸೈಡೆ ನೀಡಲ್ ಹಾಕಿ ನಿಮಗೆ ಪ್ರಿಕ್ ಮಾಡಿದ್ರೆ ಹೇಳ್ತೀನಿ ಬುಸ್ ತಿಳ್ಕೊಂಡು ನೀರ್ ಚಲ್ ಬಿಡ್ತು. ಹೊರಗಕ್ಕೆ ಹೋಗಿ ಬಂದಂಗ ಆಯ್ತು ನೋಡ್ರಿ, ಸತ್ತ ಬಿಟ್ಟ ಅಂತ ತಿಳ್ಕೊಂಡೆ ನಾನು. ಅಷ್ಟು ಖತರ್ನಾಕ್ ಪೇನ್ ಇತ್ತದು. ತನ ಬಂದು ಅಡ್ಮಿಟ್ ಆದಾಗಿಂದ ಇಂಡ್ಯೂಸ್ ಮಾಡಿದಾಗಿಂದ ಒಂದ್ ಚೂರು ನಾಳಿದ್ದಿಲ್ಲ, ಅದು ಬಲೂನ್ ಬ್ರೇಕ್ ಮಾಡ್ದಲ್ಲ, ಸತ್ತೇ ಬಿಟ್ಟೆ ಅನ್ಕೊಂಡ್ಬಿಟ್ಟೆ ನಾನು. ಯವ್ವ ಸತ್ಯ ಅಂತ ಒದರ್ಲಾಕತ್ಬಿಟ್ಟೆ ಜೋರು. ಅದು ಒಂದೇ ಸೆಕೆಂಡ್ ಒಳಗೆ ಪಿಕ್ ಮಾಡೋ ಟೈಮಿಗೆ ಅಷ್ಟೇ ನಂಗೆ ಪೇನ್ ಆಯ್ತು. ನೀರೆಲ್ಲ ಬರಾಕತ್ತ ಬಿಡ್ತು. ನೀರು ಬರೋವಷ್ಟ್ರಾಗ ನೀರು ಹಸಿರು ಬಣ್ಣದ ಬಂದ್ಬಿಡ್ತು. ಯೂಶಲಿ ವಾಟರ್ ಬ್ರೇಕ್ ಮಾಡಿದ್ಮೇಲೆ ನೀರು ಕ್ಲಿಯರ್ ಇರಬೇಕು, ಅಂದ್ರೆ ಕೂಸ್ ಒಳಗ ಪೂಪ್ ಅಂದ್ರೆ ಪೊಟ್ಟಿ ಮಲ ವಿಸರ್ಜನೆ ಅದು ಮಾಡಿರಂಗಿಲ್ಲ. ಆದ್ರೆ ನನ್ನ ವಾಟರ್ ಹಸಿರು ಬಣ್ಣದಿತ್ತು. ಇದರ ಅರ್ಥ ಬೇಬಿ ಒಳಗನೆ ಪೂಪ್ ಮಾಡ್ಕೊಂಡ್ಬಿಟ್ಟಿತ್ತು, ಕಕ್ಕ ಮಾಡ್ಕೊಂಡ್ಬಿಟ್ಟಿತ್ತು, ಅದೇ ನೀರು ಕುಡಿತದ ಕೂಸ ಅಂತ ಎಲ್ಲಾರು ಅಂತಿರ್ತಾರೆ, ನೀವು ಕೇಳಿರ್ಬೋದು. ಸೇಮ್ ಅದೇ ಕೇಸ್. ಅದು ವಾಟರ್ ಬ್ರೇಕ್ ಮಾಡಿದ ಕೂಡ ನೀರೆಲ್ಲ ಹಸಿರು ತಿಳಿ ಬಣ್ಣದ ಬಂದ್ಬಿಡ್ತು ಹೊರಗ. ಹಿಂಗೊಂದು ಬೆಡ್ ಪ್ಯಾಡ್ ಇರ್ತೈತಿ, ಅದನ್ನ ಒಂದ್ ಚೇಂಜ್ ಮಾಡಾಕತ್ರ ಚೇಂಜ್ ಮಾಡಿ ದೊಡ್ಡ ಬೆಡ್ಶೀಟ್ಗಳು ತಂತಂದ್ರೆ ಇಡ್ಲಾಕತ್ರ ಸತ್ನ ಅದು ಇಷ್ಟು ವಾಟರ್ ಇತ್ತಲ್ಲ. ನಾ ಫಸ್ಟ್ ಟೈಮ್ ಸಾ ದಿಸ್ ಅಂತ ನರ್ಸು ಇದೆಲ್ಲ ಮುಗಿಲಾಕ ವಾಟರ್ ಬ್ರೇಕ್ ಮಾಡ್ಲಕ್ಕ ಸಂಜೆ 4 ಗಂಟೆಗೆ ಆಯ್ತು. ಈ ವಿಚಾರ ಮಾಡ್ರಿ ನೀವು, ಬೇಬಿಗೆ ನೀರೊಳಗೆ ತೇಲ್ತಿರ್ತೈತಲ್ಲ, ಈಗ ಅದು ವಾಟರ್ ಬ್ರೇಕ್ ಆಗ್ಬಿಟ್ಟೈತಿ. ಈಗ ಬೇಬಿಗೆ ಏನದಲ್ಲ ಈಗ ನೀರೊಳಗೆ ಇಲ್ಲ. ಓಕೆ, ಇದು ಕ್ರೂಷಲ್ ಪಾರ್ಟ್. ಈ ಟೈಮ್ ಒಳಗ ಬೇಬಿ ಯಾವುದೇ ಪರಿಸ್ಥಿತಿ ಒಳಗಿರಬಾರ್ದು. ಈಗ ಬೇಬಿ ಹೊರಗೆ ಬರಲೇಬೇಕು. ಏನು ಮಾಡೋದು ಈಗ? ಎಪಿಡ್ಯೂರಲ್. ಈಗ ಬಂತು ಎಪಿಡ್ಯೂರಲ್. ಈ ಎಪಿಡ್ಯೂರಲ್ ಅಂದ್ರೆ ಏನು? ತಡ್ರಿ, ಥಂಡಿ ಬಿಡಾಕತ್ತೈತಿ, ಹೀಟರ್ ಹಚ್ಚಿ ಹೇಳ್ತೀನಂತ. ಇಂಡಿಯಾನ ಸದ್ನ ವಿಂಟರ್ ಸ್ಟಾರ್ಟ್ ಆಗೈತಿ, ಅಮೆರಿಕನ ಸದ್ನ ವಿಂಟರ್ ಸ್ಟಾರ್ಟ್ ಆಗೈತಿ. ನಿಮಗಂತೂ ಡಿಸೆಂಬರ್, ನಮಗಂತೂ ಪೀಕ್ ಥಂಡಿ. ಹೊರ ಹೋದ್ರೆ ಹಿಂಗೆ ಐಸ್ ಆಗ್ಬಿಡ್ತೀರಿ ನೀವು, ಫ್ರೀಸ್ ಆಗ್ಬಿಡ್ತೀರಿ ನೀವು, ಅಂತ ಖತರ್ನಾಕ್ ಥಂಡಿ ಅದು. ಹೀಟರ್ ಹಚ್ಚಿ ಆದ್ರೂ ಸದ್ನ ಸ್ವಲ್ಪ ಜಾಸ್ತಿ ಗುದು ಥಂಡಿ ಬಿಡ್ಲಾಕತ್ತೈತಿ. ನಾ ಒಂದು ಹೀಟರ್ ಆರ್ಡರ್ ಮಾಡೀನಿ. ಪ್ಯಾರಿಸ್ ರೋನ್ ಬ್ರ್ಯಾಂಡ್ ಇದು ಬಿಗ್ ಫ್ಯಾನ್ ಅದೀನಿ ನಾನು. ಎಲ್ಲ ಆಲ್ ಪ್ರಾಡಕ್ಟ್ಸ್ ಎಲ್ಲ ಅಲ್ಲಿಂದ ತಗೋದು ಪ್ಯಾರಿಸ್ ರೋನ್ ಇಂದ. ಈ ಹೀಟರ್ ಹಚ್ಚಿ ಆನ್ ಮಾಡಿ ಇಟ್ಕೊಂಡು ಆರಾಮಾಗಿ ನಾನು ನಿಮಗೆ ನಂದು ಡೆಲಿವರಿ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಂತ. ಇದು ಹೀಟರ್ ಅದ, ಇದನ್ನ ನಿಮ್ಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಂತ. ಇದು ನೋಡ್ಬೋದು ಸ್ಪೇಸ್ ಹೀಟರ್ ಅದ. ಇದನ್ನ ನಿಮ್ಗೆ ಪಟ್ ಅಂತ ಓಪನ್ ಮಾಡಿ ತೋರಿಸ್ತೀನಿ ಅಂತ ನೋಡ್ರಿ. ಇಲ್ಲಿ ನೋಡ್ರಿ ಪ್ಯಾಕಿಂಗ್ ಎಷ್ಟು ಚಂದ ಮಾಡ್ಯಾರ. ಇದನ್ನ ತೆಗಿತೀನಿ, ತೆಗೆದಿದ್ದು ಆ ಕಡೆ ಒಗಿತೀನಿ. ಆಮೇಲೆ ಮುಂದೆ ನೋಡ್ರಿ, ವಾವ್, ಇಷ್ಟು ಲೈಟ್ ವೈಟ್ ಅದ. ಇದು ನೋಡಾಕ್ ಸದ್ನ ಮತ್ತು ಭಾಳ ಕ್ಯೂಟ್ ಅದ. ನನಗಂತ್ರ ಭಾಳ ಸೇರ್ತು ನೋಡ್ರಿ. ನಾನು ಒಂದು ಕೈಯಾಗ ಆರಾಮ್ ಎತ್ತಬಹುದು ಇದನ್ನ.
ಮ್ಯಾನ್ಯುವಲ್ ಅದ ಮತ್ತು ಆಮೇಲೆ ಇಲ್ಲಿ ರಿಮೋಟ್ ಕೊಟ್ಟಾರ. ಇದ್ರೊಳಗೆಲ್ಲ ಇನ್ಸ್ಟ್ರಕ್ಷನ್ಸ್ ಇರ್ತಾವ ಹೆಂಗೆ ಯೂಸ್ ಮಾಡಬೇಕು ಏನು ಅಂತ ಹೇಳಿ. ಆಮೇಲೆ ಇದು ನೋಡ್ರಿ, ಇದು ಚೋಟು ಕ್ಯೂಟ್ ರಿಮೋಟ್ ಅದ. ಏನ್ರ ಕೈಯಾಗ ಕೊಡ, ನಾವು ರಿಮೋಟ್ ಮೇಲೆ ಇದನ್ನ ಕಂಟ್ರೋಲ್ ಮಾಡಬಹುದು ಆರಾಮಾಗಿ ಕುತ್ತಲ್ಲೇನೆ. ಸ್ವಿಚ್ ಹಾಕಿದ್ಮೇಲೆ ಇದು ಬಟನ್ ಅದ, ಪವರ್ ಬಟನ್. ಇದು ಆನ್ ಮಾಡ್ತೀನಿ, ರೆಡ್ ಬಟನ್. ಇದು ಆನ್ ಮಾಡಿದ್ಮೇಲೆ ಇಲ್ಲಿ ನೋಡ್ರಿ, ಈಗ ರೂಮ್ ಟೆಂಪ್ರೇಚರ್ ತೋರಿಸ್ತೈತಿ. ಸೌಂಡ್ ಕೇಳ್ಸಾಕತ್ ನಿಮಗ ಸ್ವಲ್ಪ ಕೇಳಿಸ್ತೈತಿ. ನಾಯ್ಸ್ ನೋಡಿ ಸುಮ್ಮನೆ ಚೂರು ಓಡ್ದಂಗೆ ಕಾಣಿಸ್ತೈತಿ. ಆರಾಮಾಗಿ ಮಲ್ಕೋಬಹುದು. ಸ್ಲೀಪ್ ನಾಯ್ಸ್ ಅದ ಇದು. ಇಲ್ಲಿ ನೋಡ್ರಿ, ಈಗ ಇದು ರೋಟೇಟ್ ಮಾಡೋ ಸಂಬಂಧ ಇಲ್ಲಿ ಇದು ಅದ, ಇಲ್ಲಿನೂ ಅದ, ಎಲ್ಲೂ ಪ್ರೆಸ್ ಮಾಡ್ಬೋದು. ಇಲ್ಲಿ ಪ್ರೆಸ್ ಮಾಡ್ತೀನಿ. ಇದು ಹೋಲ್ ರೂಮು ಈಗ ಹೀಟ್ ಮಾಡ್ತೈತೆ. ಆಮೇಲೆ ಇಲ್ಲಿ ಟೈಮರ್ ಸೆಟ್ ಮಾಡ್ಬೋದು. ನಮಗೆ ರಾತ್ರಿ ಒಂದು 15 ನಿಮಿಷ, ಒಂದು ತಾಸ, 2 ತಾಸು ಅಂದ್ರೆ ಟೈಮರ್ ಫಿಕ್ಸ್ ಮಾಡ್ಬಿಟ್ರೆ ಅಂದ್ರೆ ಆ ಟೈಮ್ ಅಷ್ಟೇ ಓಡಿ ಮುಂದೆ ಸ್ಟಾಪ್ ಆಗಿಬಿಡ್ತೈತಿ. ಇದು ನಾಟ್ ಕವರ್ ಅಂತ ಬರ್ತಾರೆ, ಇದು ಮುಚ್ಚಬಾರ್ದು. ಇದು ನೋಡ್ರಿ, ಇದು ಲೆಫ್ಟ್ ರೈಟ್ ಹೆಚ್ಚಾಗಿ ಕಡಿಮೆ ಮಾಡಾಕ ಇದು ರೋಟೇಟ್ ಆಗೋ ಸಂಬಂಧ. ಮತ್ತೆ ಇದು ಟೈಮರ್ ಫಿಕ್ಸ್ ಮಾಡಬಹುದು. ಇದು ಮೆನ್ಯೂ ಅದ, ಇದ್ರಾಗ ಏನು ಸೆಟ್ ಮಾಡ್ಕೋಬಹುದು. ಇದು ಆನ್ ಅಂಡ್ ಆಫ್ ಬಟನ್. ಇದ್ರೊಳಗ ಸೇಫ್ಟಿ ಮೋಡ್ ಅದ. ಈಗ ನಮ್ಮ ಕೈಲಿ ಅಥವಾ ಕೈ ಜಾರಿ ದಪ್ಪ ತಿಂಗ್ ಬಿತ್ತಪ್ಪ ಅಂತಂದ್ರ ಇದು ಹೀಟರ್ ಆಟೋಮೆಟಿಕ್ ಆಗಿ ಆಫ್ ಆಗಿಬಿಡ್ತೈತಿ. ಇಲ್ಲಿ ನೋಡ್ರಿ, ಇದು ಕಾಯಿಲ್ ಅದ. ಇದ್ರೊಳಗೆ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರ ಇದ್ರೊಳಗೆ 2 ಮೋಡ್ಸ್ ಅದಾವು. ಒಂದು ರೂಮ್ ಅನ್ನ ಫುಲ್ ಹೀಟ್ ಮಾಡೋ ಮೋಡ್, ಇನ್ನ ಒಂದೈತಿ ಸ್ವಲ್ಪ ವಾರ್ಮ್ ಬೆಚ್ಚಗಿಡು ಮೋಡ್. ಓಕೆ, ಅದ್ರೊಳಗ ಯಾವ್ದು ಫುಲ್ ರೂಮ್ ಫುಲ್ ಹೀಟ್ ಮಾಡ್ತೈತಲ್ಲ ಅದು 1500 ವಾಟ್ಸ್ ಇಂದದ. ಆಮೇಲೆ ಇನ್ನ ಒಂದು ವಾರ್ನಾಗ ಇಡ್ತೈತಲ್ಲ ಅದು 1000 ವಾಟ್ಸ್ ಇಂದದ. ಟೆಂಪ್ರೇಚರ್ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಬೇಡ, 70 ಇಡ್ತೀನಿ ನಾನು. ಇದು ಪೋರ್ಟೇಬಲ್ ಅದ ನೋಡ್ರಲ್ಲಿ, ಆರಾಮಾಗಿ ಎಲ್ಲಿ ಬೇಕಾದಲ್ಲಿ ತಗೊಂಡ್ ಹೋಗ್ಬೋದು. ಇದು 360 ಡಿಗ್ರಿ ತಿರುಗ್ತೈತಿ, ಹೋಲ್ ರೂಮ್ ಎಲ್ಲ ಹೀಟ್ ಮಾಡ್ತೈತಿ. ಸ್ಟಾಪ್ ಮಾಡ್ತೀನಿ ರೋಟೇಟ್ ಮಾಡೋದು. ಹೆಂಗ ಅನಿಸ್ತು ನಿಮಗೆ ಇದು ಪ್ರಾಡಕ್ಟ್? ಈ ಪ್ರಾಡಕ್ಟ್ ನಿಮ್ಗೆ ಸೇರ್ತಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇದ್ರ ಡೀಟೇಲ್ಸ್ ಇದೆ ಈ ಪ್ರಾಡಕ್ಟ್ ಬಗ್ಗೆ. ಹೋಗಿ ನೀವು ಅದನ್ನ ಪರ್ಚೇಸ್ ಮಾಡ್ಕೋಬಹುದು. ನನಗಂತೂ ಭಾಳ ಸೇರ್ತು. ನಿಮಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಕ್ಕೆ ನೆನಪಾಡಬೇಡ್ರಿ. ಈಗ ನಂದು ಡೆಲಿವರಿ ಸ್ಟೋರಿ ಕಂಟಿನ್ಯೂ ಆಗ್ತೈತೆ ನೋಡ್ರಿ. ಎಪಿಡ್ಯೂರಲ್ ಅಂತಂದ್ರೆ ನಿಮ್ಗೆ ಬ್ಯಾನಿ ಎದ್ರು ಸದ್ನ ಅದು ನಿಮ್ಗೆ ಫೀಲ್ ಆಗಲ್ಲ. ಅದು ಎಪಿಡ್ಯೂರಲ್. ಅದನ್ನೆಲ್ಲ ಬೆನ್ನಿ ಕೊಡ್ತಾರೆ. ನಾನೆಲ್ಲ ನನ್ನ ಫ್ರೆಂಡ್ಸಿಗೆಲ್ಲರಿಗೆ ಕೇಳಿದೆ, ಎಪಿಡ್ಯೂರಲ್ ಹೆಂಗಿರ್ತೈತಿ, ಎಪಿಡ್ಯೂರಲ್ ತಗೋ ನೀನು, ಏನೂ ಇಲ್ಲ ಅದ್ರದ್ದೇನು ತ್ರಾಸಾಗಲ್ಲ, ಸುಮ್ಮ ಒಂದು ಸಣ್ಣ ನೀಡಲ್ ಇರ್ತೈತಿ, ಸುಮ್ಮನೆ ತುಸ್ತಾರೆ ಮುಗಿದು ಹೋಯ್ತು, ನಿನಗೆ ಬ್ಯಾಣಿ ಆಗಿದ್ದು ಕಂಡೇ ಬರಂಗಿಲ್ಲ, ನಿಂಗೆ ಡೆಲಿವರಿ ಆಗ್ಬಿಡ್ತೈತಿ ಅಂತ ಹೇಳಿದ್ರು ನನಗೆ. ಇಷ್ಟೇ ಭಾಳ ಚಲೋ ಆಯ್ತು ಬಿಡು ಅಂತ ನಾನು ಚಂದ ಖುಷಿ ಆಗ್ಬಿಟ್ಟೆ. ಆಮೇಲೆ ನಂದು ಎಪಿಡ್ಯೂರಲ್ ಕೊಡು ಟೈಮ್ ಬತ್ತಲ್ಲ, ಎಪಿಡ್ಯೂರಲ್ ಕೊಡೋರು ಅನಸ್ತೇಷಿಯಾದವ್ರು ಕೊಡ್ತಿರ್ತಾರೆ, ಎಲ್ಲರೂ ಕೊಡಂಗಿಲ್ಲ. ಯಾಕಂದ್ರೆ ಅವರಿಗೆ ಗೊತ್ತಿರ್ತೈತೆ ಪ್ರಾಪರ್ ಯಾವ ಜಾಗ ಕೊಡಬೇಕು ಅಂತ ಹೇಳಿ. ಎಪಿಡ್ಯೂರಲ್ ಕೊಡಾಕ ಸಿರಿಂಜ್, ನೀಡಲ್, ಕ್ಯಾಥೆಟರ್ ಮತ್ತು ಸರ್ಜಿಕಲ್ ಪ್ಲಾಸ್ಟಿಕ್ ಟೈಪ್ ಒಂದಿರ್ತೈತಿ. ಸ್ಪೈನ್ ಒಳಗ ಕರೆಕ್ಟ್ ಒಂದು ಎಪಿಡ್ಯೂರಲ್ ಸ್ಪೇಸ್ ಇರ್ತೈತಿ, ಅಲ್ಲಿ ಕೊಡಬೇಕು. ಇದೆಲ್ಲ ಮಾಡಿಸ್ಕೋಬೇಕಂತಂದ್ರೆ ನನಗೆ ಅಂಜಿಕ್ ಬರಂಗಿಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನನಗೂ ಭಯಂಕರ ಅಂಜಿಕ್ ಬಂದಿತ್ತು, ಅಷ್ಟೇ ಪೇನ್ಸ್ ಅದನ್ನ ಆಗ್ಲಾಕತ್ತಿತ್ತು. ಸಿರಿಂಜ್ ಹಾಕಿ ಇನ್ಸರ್ಟ್ ಮಾಡಿದ್ಮೇಲೆ ಕ್ಯಾಥೆಟರ್ ಅಲ್ಲೇ ಬಿಡ್ತಾರ, ಅದ್ರ ಥ್ರೂನೇ ಎಪಿಡ್ಯೂರಲ್ ಹೋಗ್ತಿರ್ತೈತೆ ಕಂಟಿನ್ಯೂ. ಇದೊಂದಮ್ಮ ನಾನು ಸತ್ ಬಂದೆ. ಅದ್ರ ಕೆಳಗಿನ ಪಾರ್ಟ್ ಎಲ್ಲ ನಮ್ಮಾಯ್ತು. ಇದೆಲ್ಲ ಆಗ್ಲಾಕತ್ತಿದ್ದು ಏನ್ ಡೆಲಿವರಿ ರೂಮ್ ಒಳಗೆ ಆಗ್ಲಾಕತ್ತಿಲ್ಲ. ನಾನೆಲ್ಲ ಅಡ್ಮಿಟ್ ಆಗಿದ್ನಲ್ಲ, ನಂದೇನ್ ರೂಮ್ ಇತ್ತಲ್ಲ, ನನ್ನ ರೂಮ್ ಒಳಗೆ ಇದೆಲ್ಲ ನಡಿಲಾಕತ್ತಿದ್ದು. ಓಕೆ, ಇದು ಇಷ್ಟೆಲ್ಲ ಮುಗಿಯೋಟ್ರಾಗ ಸಂಜೆ 4:15 ಆಯ್ತು. ಹಿಂದಿನ ದಿವಸ ಹೋಗಿದ್ವಿ, ಇನ್ನ ಡೆಲಿವರಿ ಆಗಿಲ್ಲ ಅಂತ ನಮ್ಮ ಅತ್ತಿಗೆ ಭಾಳ ಚಿಂತಾಗಿತ್ತು. ಅದಕ್ಕೆ ಅವರು ನೆಕ್ಸ್ಟ್ ಡೇ ನಂಗೆ ಬೆಟ್ಟ ಆಗ್ಲಾಕ್ ಬಂದ್ರು. ಎಪಿಡ್ಯೂರಲ್ ಕೊಟ್ಟ ಮೇಲೆ ಒಂದು ಸ್ವಲ್ಪ ನಾನು ಮೆತ್ತಗಾಗ್ಬಿಟ್ಟಿದ್ದೆ. ತಿನ್ನಾಕು ನನಗೇನು ಕೊಟ್ಟಿದ್ದಿಲ್ಲ, ಸಲೈನ್ ಥ್ರೂನೇ ಎಲ್ಲ ಹೋಗ್ತಿತ್ತು ನನಗೆ. ನಂಗೆ ಕಾಂಟ್ರಾಕ್ಷನ್ಸ್ ಬರಕತ್ತಾವು, ಬ್ಯಾನ್ ಹೇಳಕ್ ಸ್ಟಾರ್ಟ್ ಆಯ್ತು. ಬಟ್ ನನಗೆ ಪೇನ್ ಆಗ್ತಿದ್ದಿಲ್ಲ, ಯಾಕಂದ್ರೆ ಕೆಳಗಿನ ಪಾರ್ಟ್ ಆಗ್ಬಿಟ್ಟೈತೆ. ಕೆಳಗಿನ ಪಾರ್ಟ್ ಇಲ್ಲಿ ಎದೆ ಹಿಡ್ಕೊಂಡು ಕೆಳಗಿನ ಪಾರ್ಟ್ ತನ ನಿಮ್ಗೆ ಏನು ಗೊತ್ತಾಗಂಗಿಲ್ಲ, ಏನ್ ನಡೆಯಲಾಕತ್ತೈತಿ ಅದು ಗೊತ್ತಾಗಲ್ಲ. ಯಾಕಂದ್ರೆ ಸೆನ್ಸೇಷನ್ ಇಲ್ಲ ಪೂರ. ಈವನ್ ನನಗೆ ತುರ್ಸ್ಲಾಕತ್ರಿ ಹಿಂಗೆ ತುರ್ಸಿರ್ಸದ್ನ ಅಲ್ಲಿ ಏನು ಸೆನ್ಸೇಷನ್ ಇಲ್ಲ. ಆ್ಯಕ್ಚುಲಿ ನನಗೆ ಪೇನ್ ಆಗಲಾಕತ್ತಿದ್ದು, ನಾನು ವಾಟರ್ ಬ್ರೇಕ್ ಮಾಡಿದ್ದು, ಎಪಿಡ್ಯೂರಲ್ ಕೊಟ್ಟಿದ್ದು ಆ ಜಾಗನಾಗ ಅದೆಲ್ಲ ಸ್ವಲ್ಪ ಪೇನ್ ಆಗಲಾಕತ್ತಿದ್ದು. ಆದ್ರೆ ನನಗೆ ಕಾಂಟ್ರಾಕ್ಷನ್ ಬರಾಕತ್ತಿದ್ದು ಈ ಮಾನಿಟರ್ ಒಳಗೆ ಈ ಗ್ರಾಫ್ನಾಗ ಗೊತ್ತಾಗ್ತಿತ್ತು. ಯಾವಾಗ ಇದು ಗ್ರಾಫ್ ಸ್ಪೈಕ್ ಆಗ್ತೈತಿ ಇದ್ರ ಅರ್ಥ ನನಗೆ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗೈತೆ, ಬ್ಯಾನಿ ಸ್ಟಾರ್ಟ್ ಆಗೈತಿ ಅಂತ ಅರ್ಥ. ಇದ್ರದ್ದು ಕೆಳಗೆ ಪ್ರಿಂಟು ಬರ್ತೈತಿ. ಇದನ್ನ ಸಿಸ್ಟರ್ ಬಂದು ನರ್ಸ್ ಬಂದು ಮೇಲೆ ನೋಡಿ ಹೋಗ್ತಿದ್ರು. ಇದ್ರ ಮೇಲೆ ಗೊತ್ತಾಗ್ತಿತ್ತು ಎಷ್ಟು ಫ್ರೀಕ್ವೆಂಟ್ಲಿ ನನಗೆ ಕಾಂಟ್ರಾಕ್ಷನ್ಸ್ ಬರ್ಲಾಕತ್ತಾವ. ನನಗೇನ್ರಿ ತ್ರಾಸ ಆಯ್ತು ಭಾಳ, ನಂಗೇನ್ರ ಪ್ರಾಬ್ಲಮ್ ಆಯ್ತಪ್ಪ ಅಂದ್ರೆ ಇಲ್ಲಿ ನಾನು ಕಾಲ್ ಮಾಡ್ಬೋದು. ಇಲ್ಲೆಲ್ಲ ಫೋನ್ ಅದ, ಮತ್ತು ಬೆಡ್ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು, ಲೆಫ್ಟ್ ರೈಟ್ ಮಾಡಕ್ ಸದ್ನ ಇದು ಬೆಡ್ ಎಲ್ಲ ವ್ಯವಸ್ಥೆ ಇತ್ತು. ಮತ್ತು ಇದು ಎಮರ್ಜೆನ್ಸಿ ಕಾಲ್ ಬಟನ್ ಅದ. ಇದು ಯಾವಾಗಲೂ ನನ್ನ ಕೈಯಾಗ ನರ್ಸ್ ಕೊಟ್ಟು ಹೋಗ್ತಿದ್ರು, ಏನ್ರಿ ಆಯ್ತಂದ್ರೆ ಪ್ರೆಸ್ ಮಾಡ್ಬೇಕಂತ. ಯಾವಾಗ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತೈತಿ ಕಾಂಟ್ರಾಕ್ಷನ್ದು, ಮೊದಲ 2 ಮಿನಿಟ್ಸಿಗೆ ಬರ್ತಿತ್ತು, ಆಮೇಲೆ ಮುಂದೆ 1 ಮಿನಿಟಿಗೆ ಬರಾಕತ್ತು, ಈಗ 5 ಸೆಕೆಂಡ್ಸಿಗೆ 10 ಸೆಕೆಂಡ್ಸಿಗೆ ಕಾಂಟ್ರಾಕ್ಷನ್ ಬರಾಕತ್ತು ಅಂದ್ರೆ ನಾನು ಲೇಬರ್ ಸಮೀಪ ಇದ್ದೀನಿ, ಡೆಲಿವರಿ ಸಮೀಪ ಇದ್ದೀನಿ ಅಂತ ಈ ಗ್ರಾಫ್ ಮೇಲೆ ಗೊತ್ತಾಗ್ತಿತ್ತು. ಯಾವಾಗ ಗ್ರಾಫ್ ಸ್ಪೈಕ್ ಆಗ್ತಿತ್ತು, ಫುಲ್ ಎತ್ತರಕ್ಕೆ ಹೋಗ್ತಿತ್ತು, ಅವಾಗ ಇವ್ರು ನನಗೆ ಪುಷ್ ಅನ್ನೋರು.
ಮ್ಯಾಲೆ ಏರಾಕತ್ತೈತಿ, ಪುಷ್ ಮಾಡು ನಾನು ಪುಷ್ ಮಾಡಾಕತ್ತಿ. ಆದ್ರೆ ನನಗೆ ಎಲ್ಲಿ ಪುಷ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿದ್ದಿಲ್ಲ. 1-2 ತಾಸು ನಡಿಲಾಕತ್ತು ನನ್ನ ಬ್ಯಾನಿನೂ ಜಾಸ್ತಿ ಹೇಳಾಕತ್ತು, ಅಂದ್ರೆ ನನ್ನ ಗ್ರಾಫ್ ಮ್ಯಾಲ ಹೇಳಾಕತ್ತು. ಅವಾಗ ಒಂದ್ ಸಡನ್ ಆಗಿ ಇವ್ರ ನರ್ಸ್ಗಳು ಒಬ್ರಿಗೊಬ್ರು ಮಾತಾಡಕ್ ಶುರು ಮಾಡಿದ್ರು. ಪುಷ್ ಮಾಡಿದಾಗ ಹಿಂಗ್ ನೋಡೋರು ಒಬ್ರಿಗೊಬ್ರಿಗೆ, ಏನಾಯ್ತು ಜಾಸ್ತಿ ಪುಷ್ ಮಾಡ್ಲೇನು, ಯಾಕೆ ಏನಾಗ್ಲಾಕತ್ತೈತೆ, ಒಬ್ರಿಗೊಬ್ರು ಯಾಕೆ ನೀವು ನೋಡ್ಲಾಕತ್ತೀರಿ ಅಂತ ನನಗೆ ಡೌಟ್ ಬರ್ಲಾಕತ್ತು. ಆಕಾಶ್ ಅವರಲ್ಲೇ ಇದ್ರು, ಆಕಾಶ್ ಅವ್ರೇನ್ ಇಲ್ಲ ಅಂತಿಲ್ಲ, ಪಾಪ ಅವರು ಪುಷ್ ಮಾಡು ಅಂತ ಅವ್ರು ಹೇಳ್ತಿದ್ರು ನನಗ. ಬಟ್ ನನ್ನ ಕೈಲಿ ಪುಷ್ ಮಾಡಿ ಇಷ್ಟೇ ಪುಷ್ ಮಾಡೋದು, ಮನುಷ್ಯನ ಕೈಲಿ ಎಷ್ಟು ಶಕ್ತಿ ಇರ್ತೈತೆ ಅಷ್ಟೇ ಪುಷ್ ಮಾಡೋದು. ಬಟ್ ಅದನ್ನ ಇಫೆಕ್ಟ್ ಆಗ್ತಿದ್ದಿಲ್ಲ. ಬೇಬಿ ಹೊರಗೆ ಬರ್ಲಾಕೆ ತಯಾರಿಲ್ಲ. ಬೆಟ್ಟಿಗಿಂತ ರಾಡ್ ತಂದು ಹಾಕಿದ್ರು, ಅದನ್ನ ಹಿಡ್ಕೊಂಡು ಪುಷ್ ಮಾಡಿದೆ. ನಾನು ಆಕಾಶ್ ಅವ್ರಿಗೆ ಕೇಳಿದೆ, ಏನಾಗ್ಲಾಕತ್ತೈತೆ, ಯಾಕೆ ಹಿಂಗ್ ಮಾಡ್ಲಾಕತ್ತಾರ ಇವ್ರು, ಏನಾಗೈತಿ ಅಂತ ನಾನು ಆಕಾಶ್ ಅವ್ರಿಗೆ ಕೇಳಾಕತ್ತಿದ್ದೆ. ಇಲ್ಲ ಮತ್ತ ನನಗೂ ಗೊತ್ತಿಲ್ಲ, ಬರೀ ಒಬ್ರಿಗೊಬ್ರು ನೋಡಿ ಹಿಂಗೆಲ್ಲ ಮಾಡ್ತಿದ್ರು ಎಕ್ಸ್ಪ್ರೆಷನ್ಸ್ ಎಲ್ಲ. ನನಗೂ ಗೊತ್ತಿಲ್ಲ ಏನಾಗಿದೆ ಅಂತ. ಮುಂದೆ ನನಗ ಅವ್ರು ಇಂಥ ಪೀನಟ್ ಬಾಲ್ ತಂದು ನಂದು 2 ಕಾಲಿ ನಡುವಿಟ್ರು. ಅರ್ಧ ತಾಸಿಗೊಮ್ಮೆ ಪೊಸಿಷನ್ ಚೇಂಜ್ ಮಾಡೋದ್ರಿಂದ ಡೆಲಿವರಿ ಜಲ್ದಿ ಆಗ್ತೈತಂತ. ಈ ಬಾಲ್ ಶೇಂಗಾ ಶೇಪ್ನಾಗ ಇರ್ತದ ಅಂತ ಹೇಳಿ ಇದಕ್ಕೆ ಪೀನಟ್ ಬಾಲ್ ಅಂತ ಕರೀತಾರ. ಡಾಕ್ಟರ್ ಡಿಸ್ಕಸ್ ಮಾಡ್ತಾರ, ಕಾಲ್ ಅಥವಾ ಇನ್ ಪರ್ಸನ್ ಗೊತ್ತಿಲ್ಲ ನನಗ ಅವ್ರು ಏನ್ ಮಾಡ್ತಾರ ಅಂತ ಹೇಳಿ. ಪುಷ್ ಮಾಡಿ ನಂಗೆ ಸಾಕಾಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಬಿಟ್ಟಿದ್ರು ಅವರು. ನೀವು ನೋಡ್ಬೋದು ನನಗೆ ಆಕ್ಸಿಜನ್ ಮಾಸ್ಕ್ ಬೇರೆ ಹಚ್ಚಾರ. ನನಗೆ ಗೊತ್ತೇ ಆಗಿಲ್ಲ ಅವ್ರು ಯಾಕೆ ಆಕ್ಸಿಜನ್ ಮಾಸ್ಕ್ ಹಚ್ಚಾರ ಅಂತ ಹೇಳಿ. ಮತ್ತು SpO2 ಚಾಲು ಇತ್ತು, ನನಗೆ ಸಲೈನ್ಗಳು ಎಲ್ಲ ಚಾಲು ಇದ್ದು, ಎಪಿಡ್ಯೂರಲ್ನು ಹಾಗೆ ಸ್ಟಾರ್ಟ್ ಇತ್ತು. ಒಟ್ಟು ನಡೆದಿತ್ತು ಪ್ರೊಸೀಜರ್ ಎಲ್ಲ ಹಾಗೆ. ಇದು 4:30, 5:30 ಆಯ್ತು, 6:30 ಆಯ್ತು, 7:30 ಆಯ್ತು. ಇದು ಹಂಗೆ ನಡಿಲಾಕತ್ತೈತೆ. ಏನಪ್ಪ ಇದು, ನನಗೆ ಸಾಕಾಗ್ಬಿಡ್ತು. ಯಪ್ಪ ಏನಪ್ಪ ಇದು, ಎಂಥ ಕರ್ಮ್ ಇರಬೇಕು. ಅವಾಗ ಡಾಕ್ಟರ್ ಬಂದು ಸ್ವತಃ ಅವರು ಬಂದು ಹೇಳಿದ್ರು, ನೋಡವ್ವ ಇದು ಲಾಸ್ಟ್ ಪುಷ್ ಅದ ನಿಂದು. ಸ್ವಲ್ಪ ನೀರು ಕುಡಿತೀನಿ ತಡ್ರಿ. ಡಾಕ್ಟರ್ ಬಂದ್ ಹೇಳಿದ್ರು, ಇದು ನೋಡವಾ ನಿಂದು ಲಾಸ್ಟ್ ಪುಷ್ ಅದ. ಈ ಪುಷ್ ಒಳಗ ನಿನ್ ಪುಷ್ ಮಾಡದಿ ಚಲೋ ಅದ. ಇಲ್ಲಪ್ಪ ಅಂತಂದ್ರ ನಾನು ನಿನಗ ಸಿಸರಿಯನ್ ಮಾಡಕ, C-ಸೆಕ್ಷನ್ ಮಾಡಕ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತೀನಿ. ನಾನು ಫುಲ್ ಶಾಕ್, ಏನಾಯ್ತು ಅಂತ. ಏನಾಯ್ತಪ್ಪ ಅಂತಂದ್ರ ನಾನು ಪುಷ್ ಮಾಡಿದಾಗ ಒಮ್ಮೆ ಬೇಬಿದ್ ಹಾರ್ಟ್ ರೇಟ್ ಡೌನ್ ಆಗಿ 50 ಬಂದು ನಿಂದ್ರದು. ಮತ್ತು ನಾರ್ಮಲ್ ಬೇಬಿ ಹಾರ್ಟ್ ರೇಟ್ ಇರ್ತೈತೆ 140 to 150 ಇರ್ತೈತೆ. ಬಟ್ ಪುಷ್ ಮಾಡಿದಾಗ ಒಮ್ಮೆ ಬೇಬಿ ಸ್ಕ್ವೀಸ್ ಆಗಿ ಬೇಬಿ ಮೇಲೆ ಪ್ರೆಷರ್ ಬಿದ್ದು ಹಾರ್ಟ್ ರೇಟ್ 70 to 50 ಹೋಗುದು. ಅದಕ್ಕೆ ಅವ್ರು ನನಗೆ ಆಕ್ಸಿಜನ್ ಮಾಸ್ಕ್ ಹಾಕಿದ್ದ. ಬೇಬಿದ್ ಕಂಡೀಷನ್ ಭಾಳ ಡೇಂಜರ್ನಾಗ ಅದ. ಬೇಬಿದ್ ವೇಟ್ ಜಾಸ್ತಿ ಅದ, ಬೇಬಿದ್ ಹಾರ್ಟ್ ರೇಟ್ ಲೋ ಆಗ್ಲಾಕತ್ತೈತಿ. ಇದೆಲ್ಲ ಕಂಡೀಷನ್ ನೋಡಿ ನಮಗೆ ಎಮರ್ಜೆನ್ಸಿ ಒಳಗೆ C-ಸೆಕ್ಷನ್ ಮಾಡಬೇಕಾಗ್ತೈತಿ. ಒಂದು ವೇಳೆ ನಿಮ್ಗೆ ಹೆಲ್ದಿ ಬೇಬಿ ತೊಗೊಂಡು ಹೋಗ್ಬೇಕಂದ್ರೆ ರೈಟ್ ನಾವು ನೀವು C-ಸೆಕ್ಷನ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಅನಸ್ತೇಷಿಯಾದವ್ರು ಬಂದ್ರು, ಈ ಕಡೆ ಕನ್ಸಲ್ಟ್ ತಗೊಂಡು ಒಬ್ರು ಬಂದ್ರು, ಇಲ್ಲಿ 3-4 ನರ್ಸ್ಗಳು ಬಂದ್ರು, ಒಬ್ರು ಸ್ಟ್ರೋಲರ್ ತಗೊಂಡ್ ಬಂದ್ರು ಹಾಕೊಂಡು ಹೋಗ್ಲಾಕ. ನನಗೆ ಅಳು ಬರ್ಲಾಕತ್ತೈತಿ. ನಾನು ಆಕಾಶವ್ರಿಗೆ ನೋಡಾಕತ್ತೀನಿ, ಪಿಡಿ ಅವ್ರು ಅಲ್ಲಿ ಟೆನ್ಷನ್ ತಗೊಂಡು ಅವ್ರ ಪಾಪ ಏನ್ ಮಾಡೋದಪ್ಪ ಅಂತ ಅವ್ರಿಗೆ ಚಿಂತೆ ಆಗೈತಿ. ಈ ಕಡೆ ಕನ್ಸಲ್ಟ್ ತಗೊಂಡು ಅವ್ರು ಬಂದ್ ನಿಂತಾರ, ನಾನು ಆಕಾಶವ್ರಿಗೆ ನೋಡಾಕತ್ತೀನಿ ಏನ್ ಮಾಡ್ಲಿ ಅಂತ ಸೈನ್ ಮಾಡಿದೆ. ಪಟ ಅನಸ್ತೇಷಿಯಾದವ್ರು ಅನಸ್ತೇಷಿಯಾ ಕೊಟ್ಬಿಟ್ರು ನನಗ. ಸ್ಟ್ರೋಲರ್ ಒಳಗೆ ಹಾಕೊಂಡು ರೈಟ್ ಟು ಆಪರೇಷನ್ ಥಿಯೇಟರ್. ಯೂಶಲಿ ದೊಡ್ಡದೇ ಇರ್ತೈತಿ, ದೊಡ್ಡ ಆಪರೇಷನ್ ಥಿಯೇಟರ್. ನಾನು ಇಂಡಿಯಾನಾಗ ಆಪರೇಷನ್ ಥಿಯೇಟರ್ ಹೆಂಗಿರ್ತೈತಿ ನೋಡಿದೆ, ಡೆಲಿವರಿ ಮಾಡಾಕ ಮತ್ತೆ C-ಸೆಕ್ಷನ್ ಮಾಡಕ್ಕೆಲ್ಲ ಹೆಲ್ಪ್ಸ್ ಅದನ್ನ ಮಾಡೀನಿ. ಬಟ್ ಪ್ರಾಬ್ಲಮ್ ಈಸ್ ದಟ್ ಯಾವಾಗ ನನ್ನ ಮೇಲೆ ಆಗ್ತಿರ್ತೈತಿ ಅದು ಶಾಕಿಂಗ್ ಇರ್ತೈತಿ. ಆಯ್ತಲ್ಲ, ಮತ್ತೆ ಒಳಗ್ ಕರ್ಕೊಂಡು ಹೋದ್ರು ಆಪರೇಷನ್ ಥಿಯೇಟರ್ನಾಗ ಹಾಕಿದ್ರು, ಎತ್ತಿ ಬಳ ಅಳು ಅಂದ್ರೆ ಅಳು. ನನಗೆ ಅಳುನ ಕಂಟ್ರೋಲ್ ಆಗುವಲ್ತು. ನಾನು ಆಪರೇಷನ್ ಥಿಯೇಟರ್ನಾಗ ಕರ್ಕೊಂಡು ಪಕ್ಕತ್ ಹಿಂಗ್ ಲೈಟ್ ಹಚ್ತಾರ ನೋಡ್ತೀನಿ. ಆಕಾಶವ್ರು ಇನ್ನೂ ಬರಲ್ಲ ಆಗ್ಯಾರ. ಈಗ ಆಕಾಶವ್ರು ಬರ್ಬೇಕಂತಂದ್ರೆ ಅವ್ರಿಗೂ ಅಂದ್ರೆ OT ಡ್ರೆಸ್ ಇರ್ತೈತೆ. ಆ ಡ್ರೆಸ್ ಅವ್ರು ಹಾಕೊಂಡ್ ಬರ್ಲಾಕ ಟೈಮ್ ಹತ್ತೈತಿ. ಅದು OT ಡ್ರೆಸ್ ಹಾಕೊಂಡು ಅವ್ರು ಅಲ್ಲಿ ಬಂದು ಕೂತ್ರು, ಅವ್ರು ನನ್ನ ಕೈ ಹಿಡ್ಕೊಂಡು ಕೂತ್ರು. ಆಮೇಲೆ ನನ್ನ ಮುಂದೆ ಗ್ರೀನ್ ಕಲರ್ ಕರ್ಟನ್ ಇತ್ತು, ನನಗೇನು ಕಾಣಿಸ್ತಿದ್ದಿಲ್ಲ. ಕಡಿಗೂ ಹೊಟ್ಟಿ ಕೊಯ್ಸ್ಕೊಳ್ಳೋ ಟೈಮ್ ಬಂದೇ ಬಿಡ್ತು. ಏನ್ ಆಗ್ಬಾರ್ದಂತ ಅನ್ಕೊಂಡಿದ್ನಿ, ಕಡಿಗ್ ಅದೇ ಆಯ್ತು. ಮುಂದಿನ ವಿಡಿಯೋನಾಗ ನಮ್ಮ ಬೇಬಿ ಜೋಡಿ ನಾನು ನಿಮಗೆ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.